ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್. ಯಾರು ನನ್ನ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ವೆಲ್ಕಮ್. ಹಾಗೆಯೇ ನನ್ನ ಹೆಸರು ನಾಗಶ್ರೀ. ನಾನು ಮೈಸೂರಿನಿಂದ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋಸ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ. ನೀವು ನನ್ನ ಚಾನಲ್ನಲ್ಲಿ ತುಂಬ ವೆಜ್ ರೆಸಿಪೀಸ್ನ ನೋಡ್ಬೋದಾಗಿರುತ್ತೆ. ಡಿಫ್ರೆಂಟಾಗಿರೋದನ್ನು ಕೂಡ ಮುಂದೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿಯ ವೀಡಿಯೋಸ್ನ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ. ಹಾಗೆಯೇ ನಾನು ಇಲ್ಲಿ ಪಪ್ಪಾಯನ ಹೆಚ್ಚುತ್ತಾ ಇದ್ದೆ. ನೋಡೋದಕ್ಕೆ ಇದು ಹೊರಗಡೆಯಿಂದ ತುಂಬ ಕಾಯಾಗಿದೆ, ಇನ್ನೂ ಸ್ವಲ್ಪ ಹಣ್ಣು ಆಗಬಹುದಾಗಿತ್ತು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಆದರೆ ನಿಜವಾಗ್ಲೂ ಇದು ತುಂಬಾ ಹಣ್ಣಾಗಿತ್ತು. ಹಾಗೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನನಗೆ ಇಷ್ಟು ದಿನ ನಾನಿಲ್ಲಿ ಮೈಸೂರಲ್ಲಿ ತೊಗೊಂಡಿರೋ ಹಣ್ಣುಗಳಿಗಿಂತ ಇವತ್ತು ನಾನು ಹೆಚ್ಚಿದ ಹಣ್ಣು ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಹೇಳ್ತಾರೆ ಗೊತ್ತಾ, ಸಕ್ಕರೆ ಥರ ಇತ್ತು ಅಂತ, ಆ ಥರ ಟೇಸ್ಟಲ್ಲಿತ್ತು. ತುಂಬಾ ಚೆನ್ನಾಗಿತ್ತು. ಈ ಥರದ್ದು ಮಕ್ಳಿಗೆ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅದೇ ಸ್ವಲ್ಪ ಏನಾದ್ರೂ ಸಪ್ಪೆ ಇದೆ ಅಂತ ಹೇಳಿದ್ರೆ ನನಗೆ ಬೇಡ, ಇದೇನು ಚೆನ್ನಾಗಿಲ್ಲ ಅಂತ ಹೇಳಿ ಕಣಿ ಮಾಡ್ತಾರೆ. ಬಟ್ ಇದು ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಸ್ಕೂಲ್ ಮತ್ತೆ ರಿಓಪನ್ ಆಗಿರೋದ್ರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಏನು ಹಾಕೋದು ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ಸ್ ನಡೀತಾ ಇರುತ್ತೆ. ಟೀಚರ್ಸ್ ಹೇಳ್ತಾರೆ, ಇಲ್ಲ ಮಕ್ಕಳಿಗೆ ನೀವು ಜಂಕ್ ಫುಡ್ಸ್ ಎಲ್ಲ ಹಾಕಿ ಕಳಿಸ್ಬೇಡಿ, ಹೆಲ್ದಿ ಫುಡ್ಸ್ನ ಹಾಕಿ, ಫ್ರೂಟ್ಸ್ ಹಾಕಿ, ಡ್ರೈ ಫ್ರೂಟ್ಸ್ ಹಾಕಿ ಅಂತೆಲ್ಲ ಹೇಳ್ತಾರೆ. ಬಟ್ ಅದನ್ನೇ ಹಾಕಿದ್ರೆ ಅವ್ರಿಗೂ ಇಷ್ಟ ಆಗೋದಿಲ್ಲ. ಮಕ್ಕಳು ಇದು ಬೇಡ ಅದು ಬೇಡ ಅಂತ ಹೇಳಿ ಕಣಿ ಮಾಡ್ತಾರೆ. ಹಾಗೆಯೇ ಕೆಲವೊಂದು ಮಕ್ಕಳಂತೂ ಏನೂ ಅದನ್ನು ತಿಂದೇ ಹಾಗೆ ತಗೊಂಡು ಮನೆಗೆ ಬರೋರು ಕೂಡ ಇರ್ತಾರೆ. ಆ ಥರ ಇದ್ದಾಗ ವೆರೈಟಿ ಮಾಡಲೇಬೇಕಾಗತ್ತೆ. ಇಲ್ಲಿ ಕೂಡ ಹಾಗೆಯೇ ನಾನು 1-2 ದಿನ ಸ್ನ್ಯಾಕ್ಸ್ ಬಾಕ್ಸ್ಗೆ ಏನಾದ್ರು ಡ್ರೈ ಫ್ರೂಟ್ಸ್ ಕಂಟಿನ್ಯೂಸ್ ಆಗಿ ಹಾಕಿಬಿಟ್ರೆ ಎರಡು ದಿನ ಅವ್ನು ನೆಕ್ಸ್ಟ್ ಡೇ ಹಾಕಿಕೊಟ್ರೆ ಅವ್ನು ತಿನ್ಕೊಂಡು ಬರೋದಿಲ್ಲ. ಯಾಕೆಂದರೆ ಮಕ್ಕಳಿಗೆ ವೆರೈಟಿ ಕೇಳ್ತಾರೆ. ಆ ಥರದ್ರಲ್ಲಿ ವೆರೈಟಿ ಫ್ರೂಟ್ಸ್ನ ಹಾಕಬಹುದು. ಆ ರೀತಿಯಾಗಿ ಮುಂದಿನ ವೀಡಿಯೋಸ್ನಲ್ಲಿ ನಾನು ಸ್ನ್ಯಾಕ್ಸ್ ಬಾಕ್ಸ್ ರೆಸಿಪೀಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ಪಪ್ಪಾಯನೇ ಹಾಕ್ತಾಯಿದ್ದೆ. ಸ್ಕೂಲ್ಗೆ ಶುರು ಆಗೋದಕ್ಕಿಂತ ಮುಂಚೆ ಅಂದರೆ ಹಾಲಿಡೇಸ್ನಲ್ಲಿದ್ದಾಗ ಫ್ರೆಂಡ್ಸ್ ಜೊತೆ ಮಕ್ಕಳ ಜೊತೆ ಅಂದರೆ ಈಗ ಅಕ್ಕಪಕ್ಕದ ಮನೆ ಮಕ್ಕಳ ಜೊತೆ ಎಲ್ಲ ಆಟಾಡುವಾಗ ಅಲ್ಲಿ ಕಂಪ್ಲೇಂಟ್ಗಳು ಬರ್ತಾಯಿತ್ತು, ಅಮ್ಮ ಹಾಗಾಯಿತು ಹೀಗಾಯಿತು ಅಂತ ಹೇಳಿ. ಆದರೆ ಸ್ಕೂಲ್ ಶುರು ಆದಮೇಲೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವನಿಗೇ ಅನ್ನಿಸ್ತಾ ಇತ್ತು, ಓಕೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಮತ್ತೆ ಅನ್ನೋದು. ಆ ಒಂದು ಖುಷೀಲಿ ಹೊರಗಡೆ ಸಂಜೆ ಹೊತ್ತು ಆಟಾಡೋಕ್ಕೆ ಹೋಗ್ತಾ ಇದ್ದೆ ನಾನು ಈ ಥರ ಫ್ರೆಂಡ್ಸ್ ಜೊತೆ ಅನ್ನೋದನ್ನೇ ಮರ್ತುಬಿಟ್ಟಿದ್ದಾನೆ. ಆ ಥರನೇ ಮಕ್ಕಳುಗಳಲ್ವಾ, ಸ್ವಲ್ಪ ದಿನ ಒಂದೊಂದು ರೀತಿ ಆಟ ಆಡ್ತಾರೆ. ಒಂದು ಸ್ವಲ್ಪ ದಿನ ಕೀಟ್ಲೆ ಜಾಸ್ತಿ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ದಿನ ಬರೆಯೋದು ಜಾಸ್ತಿ ಮಾಡ್ತಾರೆ, ಸ್ವಲ್ಪ ದಿನ ಓದೋದು ಜಾಸ್ತಿ ಮಾಡ್ತಾರೆ. ಹಾಗೆಯೇ ಅವ್ರ ಚೈಲ್ಡ್ಹುಡ್ನಲ್ಲಿ ಏನೇನು ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೋ ಅದನ್ನೆಲ್ಲ ಮಾಡ್ತಾರೆ. ದೊಡ್ಡವರಾದಮೇಲೆ ಅದೇ ಒಂದು ನೆನಪು ಅಲ್ವಾ. ಇವಾಗ ನಾವು ಅಷ್ಟೇ, ಚಿಕ್ಕವರಾಗಿದ್ದಾಗ ನಾವು ಏನು ಕೀಟ್ಲೆ ಮಾಡ್ತಾಯಿದ್ವಿ ಅನ್ನೋದನ್ನು ಈಗ ನಾವು ನಮ್ಮ ಮಕ್ಳಿಗೆ ಹೇಳ್ತೀವಿ, ನಾನು ಚಿಕ್ಕ ಮಗುವಾಗಿದ್ದಾಗ ನಾನು ಹೀಗೆ ಮಾಡ್ತಾಯಿದ್ದೆ ಹಾಗೆ ಮಾಡ್ತಾಯಿದ್ದೆ ಅಂತ ಹೇಳಿ ಹೇಳ್ಕೊತೀವಿ. ಅದೇ ರೀತಿ ಮಕ್ಳಿಗೂ ಇದೆಲ್ಲ ಒಂದು ನೆನಪಾಗಿ ಇರುತ್ತೆ. ಇಲ್ಲಿ ನಾನು ತಿಂಡಿಗೆ ಪಡ್ಡೂನ ಮಾಡ್ತಾಯಿದ್ದೀನಿ. ಆ ಪಡ್ಡು ಹಾಗೆ ಮಾಡೋದಕ್ಕಿಂತ ಅಂದರೆ ಈಗ ದೋಸೆ ಹಿಟ್ಟಲ್ಲಿ ಪಡ್ಡು ಮಾಡ್ತೀನಿ ಅಂತ ಹೇಳಿದಾಗ ಹಾಗೆ ಪ್ಲೈನಾಗಿ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ ಅದನ್ನೆಲ್ಲನೂ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಾದರೆ ಇದನ್ನು ರಾ ಆಗೇ ಹಾಕ್ಬೋದು ಹಿಟ್ಟಿಗೆ. ಇಲ್ಲ ನಮ್ಗೆ ಆ ಥರ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಬೇಕಾದರೆ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಆ ಒಗ್ಗರಣೆನ ಚೆನ್ನಾಗಿ ಈರುಳ್ಳಿ ಎಲ್ಲ ಬಾಡಿಸಿ ಕ್ಯಾರೆಟ್ ಎಲ್ಲ ಬಾಡಿಸಿ ಹಾಕಬಹುದು. ಇಲ್ಲ ನಮಗೆ ಪರವಾಗಿಲ್ಲ ರಾನೇ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೇ ಬೇಕಾದರೂ ಹಾಕ್ಕೊಳ್ಬಹುದಾಗಿರುತ್ತೆ. ನಾನಿಲ್ಲಿ ಇವತ್ತು ಬರೀ ಹಾಗೇ ರಾ ಆಗೇ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಯಾವುದೇ ರೀತಿಯ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಆಗಿರ್ಬೋದು ಅದನ್ನೆಲ್ಲ ಏನೂ ಬಳಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಗುಗೆ ಕೊಡ್ತಾ ಇರೋದ್ರಿಂದ. ಈಗ ಮನೇಲಾದರೆ ನಾವು ನೋಡಿ ಮಾಡಿ ತಿನ್ನಿಸ್ಬಹುದು, ಆದರೆ ಸ್ಕೂಲ್ನಲ್ಲಿ ಅವರೇ ತಿನ್ನುವಾಗ ಮಿಸ್ಸಾಗಿ ಏನಾದ್ರೂ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಇಡೀ ಊಟನೇ ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನನ್ನೂ ಮಿಕ್ಸ್ ಮಾಡ್ತಾ ಇಲ್ಲ, ಬರೀ ಕ್ಯಾರೆಟು ಸ್ವಲ್ಪ ಈರುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿ ಅನಿಸಿದ್ರೆ ನೀವು ಬೇಕಾದರೆ ಹಾಕ್ಕೊಳ್ಬೋದು, ಅದು ಕೂಡ
ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಹಾಕ್ಬೋದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ ಥರದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಮಾಡಬಹುದು. ಅದು ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ರಾಗ್ ಹಾಕೋದು ಬೇರೆ ಥರ ಟೇಸ್ಟ್ ಇರುತ್ತೆ. ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಪಡ್ಡು ಟ್ರೇನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಆಮೇಲೆ ಹಿಟ್ಟನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅದು ಪ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನು ರೋಲ್ ಮಾಡುವಾಗ ಅಂದರೆ ಫ್ಲಿಪ್ ಮಾಡುವಾಗ ಪಟ್ ಅಂತ ಬರುತ್ತೆ. ಇಲ್ಲ ಅಂತ ಹೇಳಿದಾಗ ಅದು ಕಚ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪನೇ ಹಾಕ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಉಬ್ಬು ಬರುತ್ತೆ. ಹಾಗೆಯೇ ಇನ್ನೊಂದು ಮೇಯ್ನ್ ಅಂತಂದರೆ ಕೆಲವರು ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ತಾರೆ. ಬಟ್ ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕಿಲ್ಲ. ಹಾಗೇ ಕೂಡ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಆ್ಯಕ್ಚುಲಿ ದೋಸೆ ಹಿಟ್ಟನ್ನು ನಾನು ಎತ್ತಿಟ್ಕೊಂಡಿದ್ದು ಅದರಲ್ಲಿ ಪಡ್ಡನ್ನ ಮಾಡ್ತಾ ಇರೋದು. ನಾನು ಯಾವುದೇ ರೀತಿಯಾದಂತಹ ಸೋಡಾನ ಹಾಕಿಲ್ಲ. ಹಾಗಿದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಬಹುದು ನೀವಿಲ್ಲಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅಂದರೆ ಮಾಮೂಲಿ ದೋಸೆ ತೊಗೊಂಡು ಹೋಗೋದಕ್ಕಿಂತ ಇಡ್ಲಿ ತೊಗೊಂಡು ಹೋಗೋದಕ್ಕಿಂತ ಅದಕ್ಕೋಸ್ಕರ ಈ ಥರದ್ರಲ್ಲಿ ನಾವು ಸ್ವಲ್ಪ ಅವ್ರಿಗಿಷ್ಟ ಆಗೋ ರೀತಿಲಿ ತಿಂಡಿನ ಮಾಡಿಕೊಟ್ರೆ ಅವರು ಸ್ಕೂಲಿಗೆ ತೊಗೊಂಡು ಹೋಗಿದ್ದು ಬಾಕ್ಸಲ್ಲಿ ಏನು ತೊಗೊಂಡು ಹೋಗಿರ್ತಾರೋ ಅದನ್ನು ಖಾಲಿ ಮಾಡ್ಕೊಂಡು ಬರೋಂತಹದ್ದು ಅವ್ರಿಗೂ ಇರುತ್ತೆ. ಓಕೆ, ನನಗಿಷ್ಟವಾಗಿರೋ ರೀತಿಲಿ ಮಾಡಿಕೊಟ್ಟಿದ್ದಾರೆ ಅಮ್ಮ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಇದನ್ನು ನಾನು ಮಾಡಿಕೊಡ್ತಾಯಿದ್ದೀನಿ. ಅವನಿಗೆ ಪಡ್ಡು ಅಂದರೆ ತುಂಬಾ ಇಷ್ಟನೂ ಕೂಡ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಬಹುದು ನೀವು, ಎರಡು ಸೈಡನ್ನು ನಾನು ಫ್ಲಿಪ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಇದೆಲ್ಲ ಬೆಂದಾದಮೇಲೆ ಒಂದೊಂದಾಗಿ ಎತ್ತಿ ಇಟ್ಕೊತಾ ಇದ್ದೀನಿ. ಯಾರ್ಯಾರಿಗೆ ಪಡ್ಡು ಅಂದರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ನೆಕ್ಸ್ಟ್ ರೆಸಿಪಿ ಏನು ಫ್ರೈಡ್ ರೈಸ್ ಮಾಡೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಫ್ರೈಡ್ ರೈಸ್ಗೆ ನಾನು ಮಾಡ್ಕೊಳ್ತಾ ಇರೋದು ಅಕ್ಕಿನ ಹಾಕಿ ಮಾಮೂಲಿ ಅನ್ನ ಮಾಡ್ಕೊಳ್ಳೋ ರೀತಿಲಿ ಕುಕ್ಕರಲ್ಲೇ ಕೂಗಿಸ್ಕೊತಾ ಇದ್ದೀನಿ. ನಿಮಗೆ ಇದೊಂದು ಸ್ವಲ್ಪ ಮುದ್ದೆ ಥರ ಬರುತ್ತೆ. ಇಲ್ಲ ನನಗೆ ಉದುದ್ರಾಗಿರಬೇಕು ಅಂತ ಹೇಳಿದ್ರೆ ನೀವು ಮಾಮೂಲಿ ಬಿಸಿನೀರನ್ನ ಕುದಿಯೋಕೆ ಇಟ್ಕೊಂಡು ಆ ನೀರಿಗೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಕುದಿದ ನಂತರ ಅಕ್ಕಿ ಹಾಕಿಬಿಟ್ಟು ಅದು ಒಂದು 90% ಅದು ಬೆಂದಿರಬೇಕು ಅನ್ನ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಅದನ್ನು ಸೋಸ್ಕೊಂಡು ಎತ್ತಿಟ್ಕೋಬೋದು. ಆ ಥರ ಮಾಡೋದ್ರಿಂದ ನಿಮಗೆ ತುಂಬಾ ಉದುದ್ರಾಗಿರುತ್ತೆ ಫ್ರೈಡ್ ರೈಸ್. ಇವಾಗ ಅಂಗಡಿಲೆಲ್ಲ ಸಿಗುತ್ತಲ್ಲ ಆ ರೀತಿಯಾದಂತಹ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮಾಮೂಲಿ ಅನ್ನ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಂದರೆ ನಾನು ಮಾಡೋ ಟೈಮಲ್ಲಿ ಸ್ವಲ್ಪ ಟೈಮ್ ಆಗಿತ್ತು. ಮಗುನೂ ಕೂಡ ಹಸಿವಾಗ್ತಿದೆ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ನಾನು ಇದು ಬೇಗ ಆಗೋಗಲಿ ಅಂತ ಹೇಳಿಬಿಟ್ಟು ಮಾಮೂಲಿ ಕುಕ್ಕರ್ನಲ್ಲೇ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕುಕ್ಕರಲ್ಲಿ ಇಟ್ಕೊಂಡ್ರೂ 2 ಕೂಗು ಕೂಗಿಸ್ಕೊತಾ ಇದ್ದೀನಿ, 3 ಕೂಗು ಕೂಗಿಸ್ತಾ ಇಲ್ಲ. ಹಾಗೆಯೇ ಇಲ್ಲಿ ನಾನು ಅದು ಕ್ಯಾರೆಟ್ನ ಹೆಚ್ಕೊಳ್ತಾ ಇದ್ದೀನಿ. ಅಂದರೆ ಇದಕ್ಕೆ ಯಾವುದು ಫ್ರೈಡ್ ರೈಸ್ಗೆ ಸ್ವಲ್ಪ ಕ್ಯಾರೆಟ್ ಚೆನ್ನಾಗಿ ಇದ್ದರೆ ಅಂದರೆ ಸಣ್ಣದಕ್ಕೆ ಹೆಚ್ಚಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬಾ ಸಣ್ಣದಾಗಿ ಬರೋ ರೀತಿಲಿ ನಾನು ಇಲ್ಲಿ ಕ್ಯಾರೆಟ್ನ ಹೆಚ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಕ್ಯಾಪ್ಸಿಕಮ್ ಹಾಕಿದಾಗ ನಮಗೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಅನ್ನೋ ಥರ ಫೀಲ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಈ ಥರ ಅದರಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದೊಂದು ಇಂಚ್ ರೀತಿಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟು ಅಂತ ಹೇಳಿಬಿಟ್ಟು. ಇಲ್ಲಿ ಎಲ್ಲ ನಿಮ್ಗೆ ಇಷ್ಟ ಬಂದು ತರಕಾರಿ ಹಾಕ್ಕೊಳ್ಬಹುದು. ನಾನಂದರೆ ಇಲ್ಲಿ ಲಿಮಿಟೆಡಾಗಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಏನಿತ್ತೋ ಮನೇಲಿ ಆ ಒಂದು ತರಕಾರಿಗಳನ್ನು ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಮಾಮೂಲಿ ಎಲೆಕೋಸು ಇದೆಯಲ್ಲ ಅದನ್ನು ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ತೆಳುವಾಗಿ ಕಟ್ ಮಾಡಿಕೊಂಡು ಒಂದೊಂದು ಇಂಚಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ನಾವು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬಹುದು, ಕಡಿಮೆ ಬೇಕಾದರೂ ಹಾಕ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ನೀವು ತರಕಾರಿ ಜಾಸ್ತಿ ಹಾಕ್ತಾಯಿದ್ದೀನಿ ಅಂತ ಹೇಳಿದಾಗ ಸ್ವಲ್ಪ ಈರುಳ್ಳಿನ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ನೀವು ತರಕಾರಿ ಸ್ವಲ್ಪ ಲಿಮಿಟಾಗಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಅಂದಾಗ ನೀವು ಒಂದು ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಾಗ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಈರುಳ್ಳಿನ ತಗೊಂಡು ಸಣ್ಣದಾಗಿ ಅದನ್ನು ಕೂಡ ಅಂದರೆ ತುಂಬ ಸಣ್ಣನೂ ಅಲ್ಲ ತುಂಬ ದಪ್ಪನೂ ಅಲ್ಲ ಮೀಡಿಯಮ್ ಸೈಜ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ 2 ಈರುಳ್ಳಿನೂ ಸಹ.
ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ. ನೀವು ಒಂದು ಸಲ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಂಗಡೀಲಿ ಸಿಗುತ್ತಲ್ಲ ಅದೇ ಟೇಸ್ಟ್ ಅಂತ ಫೀಲ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಯಾವುದೇ ಪುಡಿಗಳನ್ನು ಹಾಕ್ದೇ ನಾನು ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ನಾನು ಒಂದು 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಎತ್ತಿಟ್ಕೊಂಡೆ. ನಾನಿಲ್ಲಿ ಏನು ಅನ್ನ ಮಾಡಿಟ್ಕೊಂಡಿದ್ನೋ 2 ಕೂಗಿಸಿ ಅದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಟ್ಟಿದ್ದೆ. ಬಿಸಿಲೇ ನಾನು ಕಲಿಸ್ತೀನಿ ಅಂತ ಹೇಳಿದ್ರೆ ತುಂಬಾ ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ನಾನು ಆ ಥರ ಹಾಕಿದ್ದೆ. ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಬಾಣಲೆನ ಇಟ್ಕೊಂಡಿದ್ದೀನಿ ಇಲ್ಲಿ. ಆ ಬಾಣಲೆಗೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ ನಂತರ ನಾನು ಏನು ಹೆಚ್ಚಿಟ್ಕೊಂಡಿದ್ನೋ ಹಸಿಮೆಣಸಿನ್ಕಾಯಿ ಅದು ಮತ್ತು ಈರುಳ್ಳಿ ಎರಡನ್ನೂ ಕೂಡ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬಾಡಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಫ್ರೈಡ್ ರೈಸ್ನೆಲ್ಲ ಮಾಡುವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಿಮಗೆ ಈ ಹಂತದಲ್ಲಿ ಅಂದರೆ ಈರುಳ್ಳಿ ಸ್ವಲ್ಪ ಬಾಡಿಸಿದಾದ್ಮೇಲೆ ನಿಮಗೆ ಬೇಕು ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಈ ಒಂದು ಟೈಮ್ನಲ್ಲಿ ಹಾಕ್ಕೊಳ್ಬಹುದು. ನಾನಿಲ್ಲಿ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕ್ತಾಯಿಲ್ಲ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದೆಲ್ಲ ಆದ ನಂತರ ಒಂದು ಸ್ವಲ್ಪ ಈರುಳ್ಳಿ ಬಾಡಿದ ನಂತರ ಕ್ಯಾರೆಟ್ನ ಏನು ಹೆಚ್ಚಿಟ್ಕೊಂಡಿದ್ನೋ ಆ ಕ್ಯಾರೆಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ 1-2 ನಿಮಿಷ ಬಾಡಿಸ್ಕೊಂಡ ನಂತರ ನಾನು ಏನು ತರಕಾರಿ ಹೆಚ್ಚಿಟ್ಕೊಂಡಿದ್ನೋ, ಈ ಬೀನ್ಸ್ ಬೇಕಾದರೂ ಕೂಡ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಬೀನ್ಸ್ ಎಲ್ಲ ಹಾಕ್ತಾ ಇರಲಿಲ್ಲ. ಎಲ್ಲನೂ ನಾನು ಏನು ತರಕಾರಿ ಹೆಚ್ಚಿಟ್ಕೊಂಡಿದ್ನೋ ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಡಿದಷ್ಟು ಕೂಡ ತುಂಬ ರುಚಿಯಾಗಿ ಬರುತ್ತೆ. ಅಂದರೆ ಒಂದು 70% ಬಾಡಿದರೆ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬಾಡ್ಸೋದಕ್ಕೆ ಹೋಗಬಾರ್ದು. ಇವಾಗ ನಾನು ಏನು ಅನ್ನನ ಹಾಕಿಟ್ಟಿದ್ನೋ ಅಂದರೆ ಆರೋದಕ್ಕೆ ಬಿಟ್ಟಿದ್ನೋ ಆ ಅನ್ನನ ತೆಗ್ದಿವಾಗ ನಾನು ತರಕಾರಿಗಳ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂಗಡಿಲೇ ಸಿಗೋ ರೀತಿಲೇ ಬೇಕು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಇದ್ರದ್ದು ಎಕ್ಸ್ಟ್ರಾ ಪೌಡರ್ಗಳು ಸಿಗುತ್ತೆ. ಆ ಪೌಡರ್ಗಳನ್ನ ತೊಗೊಂಡು ಬಂದು ಮಿಕ್ಸ್ ಮಾಡಬಹುದು. ಬಟ್ ನಾನಿಲ್ಲಿ ಯಾವುದೇ ರೀತಿಯ ಪೌಡರ್ಸ್ನ ಮಿಕ್ಸ್ ಮಾಡ್ತಾ ಇಲ್ಲ. ಹಾಗೆಯೇ ಇಲ್ಲಿ ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಆ ಸೋಯಾ ಸಾಸ್ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ. ಇದರಿಂದನೇ ನಮಗೆ ಸ್ವಲ್ಪ ಏನಂತಾರೆ ಒಂದು ಇದರದ್ದು ಫ್ರೈಡ್ ರೈಸ್ದು ಕಲರ್ ಬರೋದು. ಹಾಗೆಯೇ ಒಂದು ಸ್ವಲ್ಪ ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ವಿನಿಗರ್ ಬಂದು ನಮಗೆ ಸ್ವಲ್ಪ ಹುಳಿ ಅಂಶನ ಇದರಿಂದ ಕೊಡುತ್ತೆ. ನಾವು ನೋಡಿ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ತುಂಬ ಜಾಸ್ತಿ ಹಾಕಿಬಿಟ್ರೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಬಂದಂಗೆ ಕಾಣುತ್ತೆ. ಅದರ ಬದಲು ಸ್ವಲ್ಪ 1 ಸ್ಪೂನು 1.5 ಸ್ಪೂನಷ್ಟು ಬರೋ ರೀತಿಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಎಷ್ಟರ ಮಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ತೀವೋ ಹೊಂದಿಸ್ತೀವೋ ಒಂದಕ್ಕೆ ಒಂದು ಅಷ್ಟು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಫೈನ್ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಮಗು ತಿನ್ನುವಾಗ ಸಿಕ್ಕಿದ್ರೆ ಅವನಿಗಿಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಫೈನ್ ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳೋದಾದರೆ ಅದನ್ನು ಕುಟ್ಟಾಣಿಯಲ್ಲಿ ಸ್ವಲ್ಪ ಕುಟ್ಬಿಟ್ಟು ಹಾಗೆ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಏನಾದ್ರು ಎಕ್ಸ್ಟ್ರಾ ಬೇಕು ಅಂತ ಅನಿಸಿದ್ರೆ ಖಾರ ಇನ್ನೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ನಿಮಗೆ ನಿಮ್ಮ ಹದಕ್ಕೆ ಅಂದರೆ ಈಗ ನೀವು ಮಾಡುವಾಗ ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಅಷ್ಟು ಖಾರನ ಬೇಕಾದರೆ ಹಾಕ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ತಕ್ಕಂತೆ ಉಪ್ಪು ಬೇಕೋ ಆ ಉಪ್ಪನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ನೀವು ಅನ್ನಕ್ಕೇನಾದರೂ ಹಾಕಿದ್ದೀನಿ ಉಪ್ಪು ಅಂತ ಹೇಳೋದಾದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ನಾವು ಸೋಯಾ ಸಾಸ್ ಹಾಕಿದ್ವಲ್ಲ, ಆ ಸೋಯಾ ಸಾಸ್ನಲ್ಲೂ ಕೂಡ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಆದ್ದರಿಂದನೂ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಅದೆಲ್ಲ ಮಾಡಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ನಿಮಗೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಈ ಟೈಮ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆಯೇ ಸ್ಪ್ರಿಂಗ್ ಆನಿಯನ್ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಈ ಟೈಮ್ನಲ್ಲಿ ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೈಡ್ ರೈಸ್ಗೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿಯ ಪೌಡರ್ ಯೂಸ್ ಮಾಡ್ದೇ ಮನೇಲೇ ಸಖತ್ತಾಗಿರುವಂತಹ ಒಂದು ಫ್ರೈಡ್ ರೈಸ್ನ ಮಾಡ್ಕೊಳ್ಬೋದಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿತ್ತು. ನನ್ನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.